ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಈ ಜಮೀನ್ ಬಂದು ಟೋಟಲ್ ಆಗಿ 9 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ನಕಾಶೆ ರೋಡ್ ಮುಖಾಂತರ ನಾವು ಈ ಜಮೀನಿಗೆ ಹೋಗಬೇಕಾಗುತ್ತೆ. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಇದು ತಾರ್ ರೋಡಿಂದ ಕೇವಲ ಒಂದು 300 to 400 ಮೀಟರ್ ಆಗುತ್ತೆ ಸ್ನೇಹಿತರೆ. ಬನ್ನಿ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲೇದಾಗಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರೋ ಜಮೀನು ಬಂದು 9 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿನ ಬೌಂಡ್ರಿ ನೋಡೋದಾದ್ರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ದೊಡ್ಡದು ಸೀಮೆ ಜಾಲಿ ಗಿಡ ಇದೆ ಅಲ್ವಾ, ಸೊ ಅಲ್ಲಿವರೆಗೂ ಈ ಜಮೀನಿನ ಬೌಂಡ್ರಿ ಇದೆ. ಅಲ್ಲಿಂದ ನಿಮಗೆ ಜಮೀನಿನ ಬಲಗಡೆ ಬೌಂಡ್ರಿ ಶುರುವಾಗುತ್ತೆ. ಆಲ್ಮೋಸ್ಟ್ ಬೌಂಡ್ರಿನಲ್ಲೆಲ್ಲ ಸುಮಾರು ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಎಂಡಲ್ಲಿ ನಿಮಗೆ ಮರಗಳು ಕಾಣಿಸ್ತಿದೆ ನೋಡ್ರಿ, ಅಲ್ಲಿವರೆಗೂ ಇದೆ. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಹೊಂಗೆ ಮರಗಳು ಕಾಣಿಸ್ತಾ ಇದೆಯಲ್ಲ, ಸೊ ಇದೆಲ್ಲ ನಿಮಗೆ ಬೌಂಡ್ರಿ ಲೈನ್ ಸ್ನೇಹಿತರೆ. ಈ ಜಮೀನಿನ ಎಡಗಡೆ ಬೌಂಡ್ರಿ ಲೈನ್ ಇದು. ಹಾಗೆ ಸ್ವಲ್ಪ ಹಿಂಭಾಗಕ್ಕೆ ಬಂದರೆ ನಿಮಗೆ ಹೊಂಗೆ ಮರ ಕಾಣಿಸ್ತಾ ಇದೆ ನೋಡ್ರಿ. ಸೊ ಇಲ್ಲಿವರೆಗೂ ಜಮೀನಿನ ಎಡಗಡೆ ಬೌಂಡ್ರಿ ಇದೆ. ಮಧ್ಯಭಾಗ ಎಲ್ಲ ಈ ಜಮೀನಿನ ಏರಿಯಾ. ಈ ಜಮೀನು ಬಂದು ಚಳ್ಳಕೆರೆಯಿಂದ 26 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿತ್ರದುರ್ಗದಿಂದ 56 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 226 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ವಿಲೇಜಿಂದ ಟೋಟಲ್ ಆಗಿ 2 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡಿಂದ ಈ ಜಮೀನಿಗೆ ನಾನು ಅವಾಗಲೇ ಹೇಳಿದಾಗೆ ಒಂದು 400 ಮೀಟರ್ ಆಗುತ್ತೆ ಸ್ನೇಹಿತರೆ. ಜಮೀನು ತುಂಬ ಚೆನ್ನಾಗಿದೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು 9 ಎಕರೆ ಖಾಲಿ ಜಮೀನು. ನೀವಿಲ್ಲಿ ನೋಡ್ತಾ ಇದ್ರೆ ನೋಡಿ, ಮಣ್ಣು ಎಷ್ಟು ಚೆನ್ನಾಗಿದೆ. ಇದು ಜಮೀನಲ್ಲಿ ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ, ತುಂಬ ಫ್ಲಾಟ್ ಆಗಿದೆ ಜಮೀನು. ಒಂಥರ ಈ ನಾವು ಕೃಷಿ ತೋಟ ಮಾಡಬೇಕಾದ್ರೆ ಜಮೀನನ್ನ ಹಚ್ಕೊಟ್ಟು ಮಾಡಿಸ್ತೀವಲ್ಲ, ಆ ಥರ ಇದೆ. ಫುಲ್ ಫ್ಲಾಟ್ ಆಗಿದೆ. ನೀವು ಇದರಲ್ಲಿ ನೀವೇನಾದರೂ ಬೋರ್ ಹಾಕ್ಸ್ಕೊಂಡು ನೀರಿನ ವ್ಯವಸ್ಥೆ ಮಾಡಿಕೊಂಡಾಗ ನಿಮಗೆ ಸ್ಪ್ಲಿಟ್ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ನೀವು ಪೈಪ್ಲೈನು ಡ್ರಿಪ್ ಇರಿಗೇಷನ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಕೃಷಿ ಚಟುವಟಿಕೆಗಳನ್ನ ಈ ಭೂಮಿನಲ್ಲಿ ಸ್ಟಾರ್ಟ್ ಮಾಡ್ಬೋದು. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ ಸ್ನೇಹಿತರೆ. ಸದ್ಯಕ್ಕೆ ಇದು ಬೇಸಾಯ ಮಾಡಿಲ್ಲ, ಅದರಿಂದ ಮಣ್ಣಿನ ಕಲರ್ ಅಷ್ಟಕ್ಕೊಂದು ಕ್ಲಿಯರ್ ಆಗಿ ಕಾಣಲ್ಲ. ಬಟ್ ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಬರುತ್ತೆ. ಇದರಲ್ಲಿ ಕಲ್ಲು ಆ ಥರ ಏನೂ ಇಲ್ಲ. ಮಣ್ಣು ಈ ಜಮೀನಿನ ಅಗಲ ಮತ್ತು ಉದ್ದ ಎರಡೂ ಜಾಸ್ತಿನೇ ಬರುತ್ತೆ ಸ್ನೇಹಿತರೆ. ಅಗಲಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಉದ್ದ ಜಾಸ್ತಿ ಬರುತ್ತೆ. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂತಹ ಜಮೀನು. ನೀರಾವರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈ ಜಮೀನು. ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರ್ ಹಾಕ್ಸ್ಕೋಬೇಕಾಗುತ್ತೆ. ಬೋರ್ ಹಾಕ್ಸ್ಕೊಂಡ್ರೆ ನೀರು ಬೀಳುತ್ತೆ, ಯಾಕಂದರೆ ಈ ಸರೌಂಡಿಂಗಲ್ಲಿ ನೀರು ಚೆನ್ನಾಗಿದೆ. LT ಲೈನು ಈ ಜಮೀನಿನ ಅಂದರೆ ಬಲಭಾಗದಲ್ಲಿರುವಂಥ ತೋಟದಿಂದ ಬರುತ್ತೆ. ಒಂದು 2 ರಿಂದ 3 ಕಂಬ ಬೀಳ್ಬೋದು ಈ ಜಮೀನಿಗೆ ರೀಚ್ ಆಗಲಿಕ್ಕೆ. ಸೊ ನೀವೊಂದು ನೀರಿನ ವ್ಯವಸ್ಥೆ ಮಾಡಿಕೊಂಡು ಒಂದು ಸೆಲ್ಫ್ TCನ ಮಾಡಿಕೊಂಡ್ರೆ ಈ ಒಂದು 9 ಎಕರೆ ತೋಟನ ತುಂಬ ಚೆನ್ನಾಗಿ ಕಟ್ಬೋದು ಸ್ನೇಹಿತರೆ. ನಿಮಗೆ ಹಿಂದೆ ಒಂದು ಕಟ್ಟೆ ಕಾಣಿಸ್ತಿದೆ, ಅದ್ರ ಹಿಂದೆ ಇನ್ನೊಂದು ಪ್ಲಾಟ್ ಇದೆ. ಹುಣಸೆ ಮರ ಕಾಣಿಸ್ತಿದೆಯಲ್ಲ, ಅದ್ರ ಹಿಂಭಾಗ ಇದೇ ಥರ ಇನ್ನೊಂದು ಪ್ಲಾಟ್ ಇದೆ ಸ್ನೇಹಿತರೆ. ಎರಡೂ ತುಂಬ ಚೆನ್ನಾಗಿದ್ದಾವೆ. ಈ ಜಮೀನಿನ ಎಡಗಡೆ ಆಗಿರ್ಬೋದು ಬಲಗಡೆ ಆಗಿರ್ಬೋದು ಸುಮಾರು ನೀರಾವರಿ ತೋಟಗಳಿದ್ದಾವೆ. ನೀವೊಂದು ಕಮರ್ಷಿಯಲ್ ಪರ್ಪಸ್ ಆಗಿ ನೋಡಿ ಒಂದು ಒಳ್ಳೆ ಅಗ್ರಿಕಲ್ಚರ್ ತೋಟ ಮಾಡಬೇಕಂದ್ರೂ ಇದು ಸೆಟ್ ಆಗುತ್ತೆ. ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ನೋಡಿದವ್ರಿಗೂ ಇದು ಒಂದು ಒಳ್ಳೆ ಜಮೀನು. ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡು ಒಂದು ಗೇಟಿನ ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಯಾವ ಥರ ಬೆಳೆ ಬೇಕಾದರೂ ಈ ಜಮೀನಲ್ಲಿ ಬೆಳಿಬೋದು ಸ್ನೇಹಿತರೆ. ಇದು ಯಾವ ಬೆಳೆ ಬೇಕಾದರೂ ಬೆಳಿಬೋದು, ಆ ಥರ ಇದೆ ಮಣ್ಣಿದು. ಎಲ್ಲದಕ್ಕೂ ಸೆಟ್ ಆಗುತ್ತೆ. ನೀವೇನಾದರೂ ಕಮರ್ಷಿಯಲ್ ಆಗಿ ಗೋಟ್ ಫಾರ್ಮಿಂಗ್ ಮಾಡೋರಿಗಾಗಿರ್ಬೋದು, ಕೋಳಿ ಫಾರಮ್ ಮಾಡೋರಿಗಾಗಿರ್ಬೋದು, ಅಥವಾ ರೇಷ್ಮೆ ಸಾಗಾಣಿಕೆ ಮಾಡೋರಿಗೆ, ಪ್ರತಿಯೊಂದಕ್ಕೂ ಇದು ಜಮೀನು ತುಂಬ ಚೆನ್ನಾಗಿದೆ. ರೋಡ್ ಕನ್ವೀನಿಯಂಟು ಚೆನ್ನಾಗಿದೆ. ಸಿಟಿ ತುಂಬ ಹತ್ರ ಇದೆ. ಕೇವಲ 26 ಕಿಲೋಮೀಟರ್ ಅಷ್ಟೇ ಇರೋದು. ಜಮೀನು ಟೋಟಲ್ ಆಗಿ ಚೆನ್ನಾಗಿದೆ ಸ್ನೇಹಿತರೆ. ಇದನ್ನ ಒಂದು ಒಳ್ಳೆ ತೋಟನ ಇದು ಯಾರಾದರೂ ಬೈ ಮಾಡೋರಿಗೆ ಒಂದು ಒಳ್ಳೆ
ರೀಸನಬಲ್ ಪ್ರೈಸಲ್ಲೇ ಇದೆ. ಆರಾಮಾಗಿ ಈ ಜಮೀನನ್ನ ತಗೋಬಹುದು. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ 1 ಎಕರೆಗೆ 12 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತಾನು ಹೇಳಿದ್ದಾರೆ. ಒಂದು 11ರಿಂದ 12ರಲ್ಲೂ ವ್ಯಾಪಾರ ಆಗ್ಬೋದು, ಅಥವಾ ಸ್ವಲ್ಪ ಪ್ಲಸ್ ಮೈನಸ್ ಒಳಗಡೆ ಬಂದರೂ ಬರ್ಬೋದು ಸ್ನೇಹಿತರೆ. ಒಂದು 10K ಅಥವಾ ಒಂದು 15K. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ನಾನು ನಿಮ್ಗೊಂದು ವಿಚಾರ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಈ ಚಳ್ಳಕೆರೆ ಸರೌಂಡಿಂಗಲ್ಲಿ 3ರಿಂದ 4 ಲಕ್ಷಕ್ಕೆ ಜಮೀನು ಸಿಗುತ್ತೆ, ಒಂದು 6ರಿಂದ 7 ಲಕ್ಷದಲ್ಲೂ ಜಮೀನು ಸಿಗುತ್ತೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಹಾಗೆ ನೀವು ಮಾಡ್ತಿರೋ ವಿಡಿಯೋಗಳಲ್ಲಿ ಪ್ರತಿಯೊಂದು ಜಮೀನಿನ ಪ್ರೈಸು ತುಂಬ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನಾನು ನಿಮಗೆ ಮೊದಲನೇದಾಗಿ ಹೇಳೋದು ಏನಂದರೆ, ನಮಗೆ ರೈತರು ಏನು ಪ್ರೈಸ್ ಹೇಳಿರ್ತಾರೋ ಅದೇ ಪ್ರೈಸ್ನೇ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅವರು ಹೇಳಿರೋ ಪ್ರೈಸ್ಗೆ 1 ಲ್ಯಾಕ್ ಬಫರಲ್ಲೇ ಹೇಳಿರ್ತೀನಿ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ರೇಟು ಮ್ಯಾಚ್ ಆಗಬೇಕು ಅಂತ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಚಳ್ಳಕೆರೆ ಟು ಹಿರಿಯೂರು ಮಾರ್ಗ ಅಥವಾ ಚಳ್ಳಕೆರೆಯಿಂದ ಚಿತ್ರದುರ್ಗ ಹೋಗೋ ಮಾರ್ಗ, ನೀವು ಚಳ್ಳಕೆರೆಯಿಂದ ಬಳ್ಳಾರಿ ಮಾರ್ಗ ಅಂದರೆ ಒಂದು 25 ಕಿಲೋಮೀಟರ್ಸ್ ಒಳಗಡೆ, ಹಾಗೆ ಚಳ್ಳಕೆರೆಯಿಂದ ಪರಶುರಾಂಪುರ ಮಾರ್ಗ, ಇನ್ನೊಂದು ಚಳ್ಳಕೆರೆಯಿಂದ ಕಲ್ಯಾಣದುರ್ಗ ಮಾರ್ಗ, ನಿಮಗೆ 25 to 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹತ್ತರೊಳಗಡೆ ಜಮೀನು ಎಲ್ಲಿ ಸಿಗಲ್ಲ ಸ್ನೇಹಿತರೆ. ಕೆಲವೊಂದು ಏರಿಯಾ ಸ್ನೇಹಿತರೆ ನಿಮಗೆ ಹತ್ತರೊಳಗಡೆ ಸಿಗುತ್ತೆ. ನಿಮಗೆ 6ರಿಂದ 7 ಲಕ್ಷ 8 ಲಕ್ಷದಲ್ಲಿ ಕೆಲವೊಂದು ಏರಿಯಾದಲ್ಲಿ ನಿಮ್ಮ ಜಮೀನುಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಂಧ್ರ ಬಾರ್ಡರ್ ಆಗಿರ್ಬೋದು, ಅಥವಾ ಕೆಲವೊಂದು ಏರಿಯಾ ನಾಯಕನಹಟ್ಟಿ, ಜಗಳೂರು ಸೈಡು, ಮೊಳಕಾಲ್ಮೂರು ಕ್ಷೇತ್ರ, ಈ ಸರೌಂಡಿಂಗಲ್ಲಿ ನಿಮಗೆ ವಿಜಯನಗರ ತಾಲೂಕು ಈ ಕಡೆ ಸೈಡು ನಿಮಗೆ ಹತ್ತರೊಳಗಡೆ ನಿಮಗೆ ಜಮೀನು ಸಿಗುತ್ತೆ ಸ್ನೇಹಿತರೆ. ಹುಡುಕಿದ್ರೆ ಡಾಕ್ಯುಮೆಂಟ್ಸು ಕರೆಕ್ಟಾಗಿರೋ ಜಮೀನು ಸಿಕ್ಕರೆ ಖಂಡಿತವಾಗ್ಲೂ ನೀವು ತಗೊಳ್ಳಿ. ಯೂಶುವಲ್ ಆಗಿ ಆ ಕಡೆ ಸೈಡ್ ನಾನು ವೀಡಿಯೋ ಮಾಡಲ್ಲ ಸ್ನೇಹಿತರೆ. ಮೇನ್ ಪ್ರಾಬ್ಲಮ್ ಬಂದು ವಾಟರು ಮೇಜರ್ ಪ್ರಾಬ್ಲಮ್ ಇದೆ ಸ್ನೇಹಿತರೆ ಆ ಕಡೆ ಸರೌಂಡಿಂಗು. ಸೊ ಎರಡನೇದು ಬಂದು ಯೂಶುವಲ್ ಆಗಿ ನಾವೇನಾದರೂ ಲೀಗಲ್ ಅಥವಾ ಡಾಕ್ಯುಮೆಂಟ್ ಇಶ್ಯೂಸು ಆ ಕಡೆ ಸೈಡ್ ಕಾಮನ್ ಆಗಿರುತ್ತೆ. ಅಗ್ರಿಕಲ್ಚರ್ ಫಿಸಿಬಿಲಿಟಿ ವೆರಿ ಲೋ ಇದೆ ಸ್ನೇಹಿತರೆ ಆ ಕಡೆ ಸೈಡು. ಸೊ ಅದರಿಂದ ನಾನು ಆ ಕಡೆ ಸೈಡು ವೀಡಿಯೋಗಳನ್ನ ಮಾಡ್ತಾ ಇಲ್ಲ. ಸೊ ನೀವೇನಾದರೂ ಅದು ಬಿಟ್ಟು ನಾನೀಗ ಹೇಳ್ದಂಥ ಏರಿಯಾಗಳಲ್ಲಿ ಏನಾದರೂ ನೀವು ನೋಡ್ತಾ ಇದ್ದರೆ 3 to 4 ಲ್ಯಾಕು ಅಥವಾ 7 to 8 ಲ್ಯಾಕು 10 ಲ್ಯಾಕ್ ಒಳಗಡೆ ಜಮೀನುಗಳು ಸಿಗಲ್ಲ ಸ್ನೇಹಿತರೆ. ಯಾವ ರೈತನೂ ನಿಮಗೆ 10 ಲ್ಯಾಕ್ ಒಳಗಡೆ ಇಲ್ಲಿ ಕೊಡಲ್ಲ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.